ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೆಳಗ್ಗೆ ತಾನೇ ಒಂದು ಪ್ರೋಮೋ ಬಂದಿತ್ತು. ಅದರ ಮುಂದಿನ ಪ್ರೋಮೋನ ಈಗ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಬೆಳಗ್ಗೆ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು. ಅದರಲ್ಲಿ ಯಾರ್ಯಾರಿಗೆ ನಾಮಿನೇಟ್ ಮಾಡಿದ್ದಾರೆ ಮಾಳು ಅವರು ಅನ್ನೋದನ್ನ ಹಾಕಿದ್ರು. ಈಗ ಮುಂದುವರಿದ ಭಾಗದಲ್ಲಿ ಯಾರ್ಯಾರಿಗೆ ಹಾಕಿದ್ದಾರೆ ಅನ್ನೋದನ್ನ ಒಂದ್ ಸ್ವಲ್ಪ ಹಿಂಟ್ ನ ಕೊಟ್ಟಿದ್ದಾರೆ. ಈಗ ಇದು ಮಾಳು ಅವರಿಗೆ ತುಂಬಾನೇ ಡಿಫಿಕಲ್ಟ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಅವರು ಇಷ್ಟು ದಿನ ಮಾತಾಡ್ತಾನೆ ಇರ್ಲಿಲ್ಲ, ತುಂಬಾ ಕಡಿಮೆ ಮಾತಾಡ್ತಾ ಇದ್ರು. ಆದ್ರೆ ಈಗ ಅವ್ರಿಗೆ ಮಾತಾಡ್ಲೇಬೇಕಾದಂತ ಸಮಯ ಬಂದಿದೆ ಅಂತ ಹೇಳ್ಬೋದು. ಯಾವಾಗ್ಲೂ ನಾಮಿನೇಷನ್ ಅಂದಾಗ ಎಲ್ರೂ ಸೇರ್ಬಿಟ್ಟು ನಾಮಿನೇಷನ್ ಮಾಡ್ತಾರೆ. ಅದ್ರಲ್ಲಿ ಹೆಚ್ಚು ಓಟ್‌ಗಳು ಬಂದವ್ರಿಗೆ ನಾಮಿನೇಟ್ ಆಗ್ತಾ ಇರ್ತಾರೆ, ಸ್ವಲ್ಪ ಜನ ಮಾತ್ರ. ಆದ್ರೆ ಇವತ್ತು ಟೋಟಲ್ ಆಗಿ 7 ಜನನ ನಾಮಿನೇಟ್ ಮಾಡ್ಬೇಕಾಗಿದೆ. ಅದ್ರಲ್ಲೂ ಎಲ್ಲಾರ್ನು ಬರೀ ಮಾಳು ಒಬ್ರೇ ನಾಮಿನೇಟ್ ಮಾಡ್ಬೇಕಾಗಿದೆ. ಇದು ಇವ್ರಿಗೆ ಕೊಟ್ಟಂತ ಆಕ್ಟಿವಿಟಿ ಅಥವಾ ಟಾಸ್ಕ್ ಅಂತ ಹೇಳ್ಬೋದು ಮಾಳು ಅವರಿಗೆ. ಇದು ತುಂಬಾನೇ ಡಿಫಿಕಲ್ಟ್ ಅಂತ ಕೂಡ ಹೇಳ್ಬೋದು. ಒಬ್ರೇ ಅಷ್ಟು ಜನನ್ನ ನಾಮಿನೇಟ್ ಮಾಡೋದಂದ್ರೆ ಅಷ್ಟು ಈಸಿ ಕೆಲ್ಸ ಕೂಡ ಅಲ್ಲ ಅಂತ ಹೇಳ್ಬೋದು. ಇನ್ನು ಮಾಳು ಅವರು ಯಾರ್ಯಾರ ಹೆಸರನ್ನ ತಗೋತಾರೆ, ಹಾಗೇನೆ ಅದಕ್ಕೆ ಏನೇನ್ ಕಾರಣ ಕೊಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕು. ಅದ್ರಲ್ಲೂ ಯಾವ ರೀತಿ ನಾಮಿನೇಷನ್ ಮಾಡೋದಿದೆ ಅಂದ್ರೆ ಏನೋ ಒಂದ್ ಕಾರಣ ಕೊಟ್ಟು ಹಂಗೆ ನಾಮಿನೇಟ್ ಮಾಡೋದಂತೂ ಇಲ್ವೇ ಇಲ್ಲ ಅಂತ ಹೇಳ್ಬೋದು. 7 ಬಕೆಟ್‌ಗಳನ್ನ ಇಟ್ಟಿದ್ದಾರೆ. ಅದ್ರಲ್ಲಿ ಒಂದೊಂದು ಬಕೆಟ್ ಅಲ್ಲಿ ಒಂದೊಂದು ರೀತಿಯ ನೀರ್ನ ಇಟ್ಟಿದ್ದಾರೆ. ಚಿನಿಮಿನಿ, ಆಮೇಲೆ ಕೊಚ್ಚಿ ನೀರು, ಆಮೇಲೆ ರಾಡಿ, ಕಪ್ಪು ನೀರು, ಐಸ್ ನೀರು, ಹೀಗೆ ಮತ್ತೆ ಸೆಗಣಿ ನೀರು ಅದು ಇಟ್ಟಿದ್ದಾರೆ. ಅದನ್ನ ಯಾರಿಗ್ ಕೊಡ್ತಾ ಇದ್ದೀನಿ ಮತ್ತೆ ಯಾಕಾಗಿ ಕೊಡ್ತಾ ಇದ್ದೀನಿ ಅಂತ ಇಲ್ಲಿ ಕಾರಣನ ಹೇಳ್ಬೇಕಾಗುತ್ತೆ. ಮಾಳು ಅವರು ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ, ಹಾಗೇನೆ ನೇರವಾಗಿ ಮಾತಾಡ್ತಾರೆ. ಮತ್ತೆ ಬಿಗ್ ಬಾಸ್ ಮನೆಯ ಆಟನ ತುಂಬಾ ಚೆನ್ನಾಗೇನೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ಮಾತಾಡೋದು ಕಡಿಮೆ ಆಗಿರ್ಬೋದು, ಆದ್ರೆ ಅನಲೈಸ್ ಮಾಡಿರೋದು ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಮೊನ್ನೆ ನಡೆದಂತ ಜನರ ಮುಂದೆ ಭಾಷಣ ಮಾಡೋದು ಏನಿತ್ತೋ ಅಲ್ಲಿ ಹೋಗಿ ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ. ಮಿಕ್ಕಿದವರೆಲ್ಲ ಪ್ರಿಪೇರ್ ಆಗಿರ್ತಾರೆ, ಅವ್ರಿಗಿನ್ನ ಜಾಸ್ತಿನೇ ಪ್ರಿಪೇರ್ ಆಗಿರ್ತಾರೆ. ಆದ್ರೆ ಮಾಳು ಅವರು ಕಡಿಮೆ ಪ್ರಿಪೇರ್ ಆಗಿ ಹೋಗಿ ತುಂಬಾ ಚೆನ್ನಾಗಿ ಮಾತಾಡಿ ಕ್ಯಾಪ್ಟನ್ ಕೂಡ ಆಗ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲೇ ಗೊತ್ತಾಗುತ್ತೆ ಅವರು ಬಿಗ್ ಬಾಸ್ ಅನ್ನ ತಿಳ್ಕೊಂಡಿರೋ ರೀತಿ ಕೂಡ. ಇನ್ನು ಕ್ಯಾಪ್ಷನ್ ಕಡೆಗೆ ಬಂದ್ರೆ ಪ್ರೊಮೋದ ಕ್ಯಾಪ್ಷನ್ ಅನ್ನೇ ಅದನ್ನೇ ಕೂಡ ಹಾಕಿದ್ದಾರೆ. ಮಾಳು ನೇರ ನುಡಿ, ಮನೆಯವರಿಗೆ ಅರಗಿಸಿಕೊಳ್ಳಕ್ಕೆ ಆಗ್ತಿಲ್ವಾ ಅಂತ ಕೇಳಿದ್ದಾರೆ. ಮಾಳು ಅವರು ಇಲ್ಲಿ ನೇರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಕೂಡ ಬಿಗ್ ಬಾಸ್ ಅವರೇ ಒಪ್ಕೊಂಡಿರೋ ಹಾಗಿದೆ. ಇನ್ನು ಪ್ರೊಮೋ ಕಡೆಗೆ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಜಾನ್ವಿ ಅವರ ಹೆಸರನ್ನ ತಗೊಂಡಿದ್ದಾರೆ. ಅವರಿಗೆ ಚಿನಿಮಿನಿ ನೀರ್ನ ಹಾಕ್ತಾ ಇದ್ದಾರೆ. ಚಿನಿಮಿನಿ ಅಂದ್ರೆ ಅಟೆನ್ಷನ್ ಸಿಕ್ಕರ್ ಅಂತ ಅರ್ಥ. ಸೊ ಅದನ್ನ ಹಾಕ್ಬಿಟ್ಟು ಅವರು ಕಾಣಿಸ್ಕೋಬೇಕು, ಕ್ಯಾಮ್ರಾ ಮುಂದೆ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಬರೀ ಮೇಕಪ್ ಕಡೆಗೆನೆ ಜಾಸ್ತಿ ಒಲವನ್ನ ಕೊಡ್ತಾರೆ. ಅದರಿಂದಾಗಿ ಅಡಿಗೆ ಕೂಡ ತುಂಬಾನೇ ಲೇಟ್ ಮಾಡ್ತಾರೆ. ಇದರಿಂದ ಎಲ್ಲರಿಗೂ ತುಂಬಾನೇ ತೊಂದರೆ ಆಗುತ್ತೆ ಅಂತ ಹೇಳಿ ರೀಸನ್ ಕೊಟ್ಟಿದ್ದಾರೆ. ಆದ್ರೆ ಇದ್ಯಾಕೋ ನಂಗೆ ಅಷ್ಟೊಂದ್ ಸರಿ ಅನಿಸ್ಲಿಲ್ಲ. ಅಡಿಗೆ ಒಂದು ವಿಚಾರಕ್ಕೆ ಅವ್ರು ಮೇಕಪ್ ಮಾಡ್ಕೋತಾರೆ ಅನ್ನೋ ವಿಚಾರಕ್ಕೆ ಅವ್ರನ್ನ ನಾಮಿನೇಟ್ ಮಾಡೋದು ಸರಿ ಇರಲ್ಲ ಅನ್ನೋದು ನನ್ನ ಅನಿಸಿಕೆ. ಇನ್ನು ಚಿನಿಮಿನಿ ನೀರ್ನ ಕೊಡೋದಾದ್ರೆ ರಿಷಾ ಅವರಿಗೆ ಕೊಟ್ಟಿದ್ರೆ ಇನ್ನೂ ಸೂಕ್ತವಾಗಿರ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದ್ರ ಬಗ್ಗೆ ಇದು ಟಾಸ್ಕ್ ಮುಗಿದ ಮೇಲೆ ಒಂದ್ ಕಡೆ ಕೂತ್ಕೊಂಡು ಮಾತಾಡ್ತಾ ಇರೋದನ್ನ ತೋರಿಸ್ತಾರೆ. ಜಾನ್ವಿ ಅವರು ಹಾಗೇನೆ ಕಾಕ್ರೋಚ್ ಸುದ್ದಿ ಅವರು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಕಾಕ್ರೋಚ್ ಸುದ್ದಿ ಅವರು ಹೇಳ್ತಾರೆ, ಮ್ಯಾಮ್ ಅಂತ ಅನ್ನ ತಿನ್ಕೊಂಡ್ಬಿಟ್ಟು ನಿಮ್ ಬಗ್ಗೆನೆ ಮಾತಾಡ್ತಾರಲ್ಲ, ಲೇಟ್ ಆಗಿ ಮಾಡ್ತೀರಾ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಅದು ಅವ್ರ ಅಭಿಪ್ರಾಯ, ಅದು ನಿಜ ಕೂಡ ಇರ್ಬೋದು, ಹೇಳ್ಬಾರ್ದು ಅಂತ ಏನಿಲ್ಲ. ಆದ್ರೆ ಇದೇ ರೀಸನ್ಗೆ ನಾಮಿನೇಟ್ ಮಾಡೋದು ನನಗೆ ಯಾಕೋ ಅಷ್ಟೊಂದು ಸೂಕ್ತ ಅಂತ ಅನ್ನಿಸ್ಲಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಶ್ವಿನಿ ಗೌಡ ಅವರಿಗೆ ಮಾಡುವವರು ಕಪ್ಪು ನೀರನ್ನ ಹಾಕಿದ್ದಾರೆ. ಇದಕ್ಕೆ ಅವ್ರು ಕೊಡ್ತಾ ಇರೋ ರೀಸನ್ ಏನಪ್ಪಾ ಅಂದ್ರೆ ಇವರ ಮನಸ್ಸಲ್ಲಿ ತುಂಬಾನೇ ಕಲ್ಮಶ ಅನ್ನೋದು ತುಂಬ್ಕೊಂಡಿದ್ದಾರೆ. ರಕ್ಷಿತನ ಮಗಳು ಅಂತಾರೆ, ಆದ್ರೆ ಅವಳನ್ನೇ ನೋಯಿಸ್ತಾರೆ ಅಂತ ಇಲ್ಲಿ ರೀಸನ್ ನ ಕೊಡ್ತಿದ್ದಾರೆ. ಇದು ತುಂಬಾನೇ ಸೂಕ್ತವಾದ ಕಾರಣ ಅಂತ ಹೇಳ್ಬೋದು. ಬರೀ ರಕ್ಷಿತನ್ ಬಗ್ಗೆ ಅಷ್ಟೇ ಅಲ್ಲ, ಅವ್ರ ಮನಸ್ಸಲ್ಲಿ ತುಂಬಾನೇ ಕ್ರೂರತೆ ಆಗಿರ್ಬೋದು, ಹಾಗೇನೆ ಕಲ್ಮಶ ಅನ್ನೋದು ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಇದನ್ನ ಯಾರೇ ಆಗ್ಲಿ ಇವಾಗ ಹೇಳ್ಬೇಕು ಅಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಹೇಳೋ ಅಂತ ಮಾತನ್ನ ನಾಮಿನೇಷನ್ಗೆ ಒಪ್ಕೊಳ್ಳೋದೇ ಇಲ್ಲ. ಅದು ಬರೀ ಮಾತು ಹೇಳ್ಬಿಟ್ಟು ಹಂಗೆ ಏನೋ ಒಂದ್ ಮಾತಾಡ್ಬಿಟ್ಟು ಇದಕ್ ನಾನು ರೀಸನ್ ಕೊಟ್ಬಿಟ್ಟು ಇದನ್ ಮಾಡ್ತಾ ಇದ್ದೀನಿ, ನಾಮಿನೇಟ್ ಮಾಡ್ತಿದ್ದೀನಿ ಅನ್ನೋದು ಬೇರೆ. ಆದ್ರೆ ಈ ರೀತಿಯಾದ ನೀರನ್ನ, ಕಸವನ್ನ, ಹಾಗೇನೆ ಸಗಣಿ ನೀರನ್ನ ಹಾಕ್ಬಿಟ್ಟು ಅವ್ರಿಗೆ ಹೇಳಿದಾಗ ಅವ್ರಿಗೆ ಎಲ್ಲೋ ಟ್ರಿಗರ್ ಆಗೋದಂದ್ರೂ ನಿಜಾನೇ. ಇಲ್ಲಿ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿನೇ ಇರೋದಿಲ್ಲ ಅಂತ ಹೇಳ್ಬೋದು. ಅವ್ರು ಎಕ್ಸೆಪ್ಟ್ ಮಾಡ್ಲಿ ಬಿಡ್ಲಿ, ಆದ್ರೆ ಜನಗಳು ಎಕ್ಸೆಪ್ಟ್ ಮಾಡೋ ರೀತಿಯಾಗಿ ಮಾಡುವವರು ಮಾತಾಡಿದ್ರೆ ಅವ್ರಿಗೆ ಇನ್ನು ಮುಂದೆ ತುಂಬಾನೇ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮುಂದೆ ನೋಡೋದಾದ್ರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ಬರೀ ಬೇರೆಯವ್ರದ ರೀಸನ್ ನ ತಗೊಂಡು ನೀವು ಹೇಳೋದಲ್ಲ, ನಿಮ್ಮ ರೀಸನ್ ನ ಹೇಳಿ ಅನ್ನೋ ತರ ಹೇಳ್ತಾರೆ. ನನಗೂ ನಿಮಗೂ ಮಧ್ಯೆ ಆಗಿರೋದನ್ನ ಹೇಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಇಲ್ಲಿ ಮಾಳು ಅವ್ರಿಗೆ ಯಾರ ಜೊತೆನೂ ದ್ವೇಷ ಇಲ್ಲ, ಯಾರ ಜೊತೆನೂ ಜಾಸ್ತಿ ಸಲಿಗೆ ಇಲ್ಲ ಅನ್ನೋದು ನಾವು ನೋಡಿರೋ ಹಂಗೆ ಗೊತ್ತಿರೋದು. ಅದಕ್ಕೆ ನಿನ್ನ ಮಧ್ಯ ನಡೆದಿರೋದನ್ನ ತಗೊಂಡು ಹೇಳು ಅಂದ್ರೆ ಹೇಗ್ ಹೇಳೋಕ್ ಸಾಧ್ಯ? ಅದು ಅಲ್ಲದೆ
ಬರೀ ಪರ್ಸನಲ್ ಆಗಿ ತಮ್ಮ ವಿಚಾರಕ್ಕೆ ಆಗಿದ್ದನ್ನ ತಗೊಂಡು ನಾಮಿನೇಟ್ ಮಾಡೋದು ಕೂಡ ಸರಿಯಾಗಿರಲ್ಲ. ಇಲ್ಲಿ ಮಾಳು ಅವರು ಕರೆಕ್ಟ್ ಆಗಿನೇ ಮಾಡ್ತಾ ಇದ್ದಾರೆ ನಾಮಿನೇಟ್ ಅನ್ನೋದು ನನ್ನ ಅಭಿಪ್ರಾಯ. ಕೆಲವೊಂದು ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಅವರು ಕಡಿಮೆ ಮಾಡೋದ್ರಲ್ಲಾಗಿರ್ಬೋದು ಅಥವಾ ರೀಸನ್ ಕೊಡೋದ್ರಲ್ಲಿ ಒಂಚೂರು ಹೆಚ್ಚು ಕಡಿಮೆ ಮಾಡ್ಬೋದೇನೋ, ಆದ್ರೆ ಪೂರ್ತಿಯಾಗಿ ತಪ್ಪು ಮಾಡಿರ್ತಾರೆ ಅನ್ನೋದು ಇಲ್ಲಿ ಶುದ್ಧ ಸುಳ್ಳು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ನಾನು ಕ್ಷಮೆ ಕೇಳಿದೀನಿ ಅಂದ ಮಾತ್ರಕ್ಕೆ ಸೋತಿದ್ದೀನಿ ಅಂದರ್ಥ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಹೌದು ಮೇಡಮ್, ನೀವು ಹೇಳ್ತಾ ಇರೋದು ಕರೆಕ್ಟ್. ಯಾರು ಕೂಡ ಕ್ಷಮೆ ಕೇಳೋದ್ರ ಮೂಲಕ ದೊಡ್ಡವರಾಗ್ತಾರೆ ಹೊರತಾಗಿ ಸಣ್ಣವರಾಗಲ್ಲ. ಹಾಗೇನೆ ಅವರು ಸೋತ್ರು ಅಂತ ಕೂಡ ಅದ್ರ ಅರ್ಥ ಇರಲ್ಲ. ಅದು ದೊಡ್ಡತನ ಅಂತ ಹೇಳ್ಬೋದು. ಅವ್ರ ತಪ್ಪನ ಅವ್ರು ತಿಳ್ಕೊಂಡು ಅವ್ರು ಸರಿ ಮಾಡ್ಕೊಂಡು ಹೋದ್ರೆ ಅಲ್ಲಿ ಕರೆಕ್ಟ್ ಆಗಿರುತ್ತೆ, ಎಲ್ಲಾನು ಸರಿಯಾಗಿರುತ್ತೆ. ಆದ್ರೆ ನೀವು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ನೀವು ನಿಮ್ಮ ವ್ಯಕ್ತಿತ್ವನ ನೀವಾಗೆ ಸೋಲಿಸ್ತಾ ಇದ್ದೀರಾ ಅಂತ ಹೇಳೋಕ್ ಇಷ್ಟಪಡ್ತೀವಿ. ಯಾಕಪ್ಪ ಅಂದ್ರೆ ಪದೇ ಪದೇ ಮಾಡಿದ ತಪ್ಪನೆ ಮಾಡ್ತಾರೆ. ಹಾಗೆ ಎಡವಿದ ಕಲ್ಲ ಮತ್ತೊಂದ್ ಸರ್ತಿ ಎಡವಬಾರ್ದು ಅಂತ ಹೇಳಿದ್ರು ಕೂಡ ಅವ್ರು ಮಾಡಿರೋ ತಪ್ಪನ ಎದ್ದು ತೋರಿಸಿ ಅವ್ರು ಮಾಡಿರೋ ತಪ್ಪನ ಹೇಳಿದ ಮೇಲೂ ಕೂಡ ಕ್ಷಮೆನ ಕೇಳಿಲ್ಲ ಇನ್ನೂವರೆಗೂ ಅಂತ ಹೇಳ್ಬೋದು. ಹಾಗೇನೆ ಅದೇ ತಪ್ಪನ ರಿಪೀಟ್ ಕೂಡ ಮಾಡ್ತಾರೆ. ಮತ್ತೆ ಅದ್ರ ಬಗ್ಗೆ ಒಂಚೂರು ಕೂಡ ಅವರಿಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾರೆ, ನನಗೂ ಮಾಳುಗೂ ಏನಾದ್ರೂ ಇದೆಯಾ ಅದನ್ನ ಇದ್ರೆ ಹೇಳು ಅಂತ ಹೇಳ್ತಾರೆ. ಇವ್ರಿಗೆ ತುಂಬಾ ಜನರ ಜೊತೆ ಇದೆ, ಆದ್ರೆ ಮಾಳು ಅವ್ರಿಗೆ ಇರೋದ್ನ ಮಾಳು ಅಕಸ್ಮಾತ್ ಆಗಿ ಮಾಳು ಅವ್ರಿಗೂ ಅಶ್ವಿನಿ ಗೌಡ ಅವ್ರಿಗೂ ಏನೋ ಒಂದು ವಿಚಾರಕ್ಕೆ ಆಗಿ ಬಂದಿದ್ದಿರ್ಲಿಲ್ಲ ಅಂದ್ರೆ ಮಾಳು ಅವರು ಅದೇ ರೀಸನ್ ಕೊಟ್ಟಿದ್ರೆ, ಅಯ್ಯೋ ನಂದು ನಿಂದು ಪರ್ಸನಲ್ ವಿಷಯನ ತಗೊಂಡು ಪರ್ಸನಲ್ ಆಗಿ ತಗೊಂಡು ನನ್ನ ನಾಮಿನೇಟ್ ಮಾಡಿದ ಇವರು ಅಂತ ಹೇಳ್ತಾ ಇದ್ರು. ಈ ಮನೆಯಲ್ಲಿ ಹೇಗೆ ಇದ್ರು ಏನೇ ಮಾಡಿದ್ರು ತಪ್ಪು ಅಂತಾನೆ ಹೇಳ್ಬೋದು. ಇನ್ನು ಮಾಳು ಅವ್ರಿಗಂತೂ ಯಾರ ಜೊತೆಗೂನು ಕಲ್ಮಶ ಇಲ್ಲ ಅಥವಾ ಯಾರ ಜೊತೆಗೂ ಜಗಳ ಇಲ್ಲ. ಅವರು ಮಾಡ್ತಿರೋದು ಕರೆಕ್ಟ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್ ನೋಡೋದಾದ್ರೆ ಜಾನ್ವಿ ಅವರು ಹಾಗೇನೆ ಕಾಕ್ರೋಚ್ ಸುದಿ ಅವರು ಮತ್ತೆ ಅದ್ರ ಜೊತೆಗೆ ಗಿಲ್ಲಿ ನಟ ಅವರು ಕೂತು ಮಾತಾಡ್ತಾ ಇರ್ತಾರೆ. ಅಲ್ಲಿ ಜಾನ್ವಿ ಅವರು ಹೇಳ್ತಾರೆ, ದಡ್ಡನ ಕೈಗೆ ರಾಜಭರ ಸಿಕ್ಕ್ರೆ ಹಿಂಗೆ ಆಗೋದು ಅಂತ ಹೇಳ್ತಾರೆ. ದಡ್ಡ ಯಾರು ಇಲ್ಲಿ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ಹೇಳ್ಬೇಕು. ಆದ್ರೆ ನನ್ ಪ್ರಕಾರ ಮಾಳು ಅವರಂದ್ರು ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಮಾತು ಕಡಿಮೆ ಇದ್ರು ಕೂಡ ಆದ್ರೆ ಮಾತಾಡೋ ಮಾತಲ್ಲಿ ಒಂದು ತೂಕ ಇರುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾದ ವಿಡಿಯೋಗಳಿಗೆ ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.